ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೀಲಿಂಗಿಗೆ ಬ್ರೇಕ್ ಹಾಕೋದು ಯಾವಾಗ? ಪದೇ ಪದೇ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇದೆ. ರಸ್ತೆಯ ಮೇಲೆ ಅಡ್ಡಾದಿಡ್ಡಿ ವಾಹನವನ್ನು ಸಂಚಾರ ಮಾಡೋದು, ಅಕ್ಕಪಕ್ಕದವರಿಗೆ ಕಿರಿಕಿರಿ ಮಾಡೋದು. ಹುಡುಗರ ಸರದಿ ಆಯಿತು, ಈಗ ಹುಡುಗಿಯರ ಸರದಿ ವೀಲಿಂಗ್ ಮಾಡೋದ್ರಲ್ಲಿ. ಬೈಕ್ ವೀಲಿಂಗ್ ಅನ್ನ ಮಾಡಿ ಶೋಕಿಯನ್ನು ಮೆರೆದಿದ್ದಾರೆ ಯುವತಿಯೊಬ್ಬಳು. ಯುವತಿಯ ಮೇಲೆ ಪೊಲೀಸರು ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸಂಚಾರ ನಿಯಮವನ್ನು ಉಲ್ಲಂಘಿಸಿ ಯುವತಿಗೆ ದಂಡಾಸ್ತ್ರವನ್ನು ಪ್ರಯೋಗಿಸಿರುವಂತಹದ್ದು. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಘಟನೆ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿಯ ಘಟನೆಯೊಂದು ಬೆಳಕಿಗೆ ಬಂದಿದೆ. 22 ವರ್ಷದ ಕೋಮಲ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಹೈವೇಗಳಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ರು. ಅದನ್ನು ಸೆರೆ ಹಿಡಿದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ಈಗ ಆ ಯುವತಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ವಿ. ಈಗ ಹುಬ್ಬಳ್ಳಿಯಲ್ಲೂ ಕೂಡ ಆಗ್ತಾ ಇರುವಂತಹದ್ದು, ಹುಡುಗಿ ಒಬ್ಳು ಈ ರೀತಿ ವೀಲಿಂಗ್ ಮಾಡಿರುವಂತಹದ್ದು. ಪೊಲೀಸರು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ? ಪ್ರೇಮ್, ನಿಜಕ್ಕೂ ಕೂಡ ಇಂತಹ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಪೊಲೀಸರಿಗೆ ಕಾನೂನು ಕ್ರಮವನ್ನ ಸಾರಿರುವಂತದ್ದು. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ವಿಪರೀತವಾಗಿ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದಾವೆ. ಸಾರ್ವಜನಿಕರಿಗೆ ರಸ್ತೆ ಮೇಲೆ ಸಂಚಾರ ಮಾಡಲು ಅಡ್ಡಾದಿಡ್ಡಿಯಾಗಿ ವಾಹನಗಳು ಸಂಚಾರವಾಗ್ತಾ ಇದಾವೆ. ಸೊ ಇದನ್ನ ಅರಿತಂತಹ ಕಮಿಷನರ್ ಅವರು ವಿಶೇಷ ತಂಡವನ್ನು ರಚನೆ ಮಾಡಿ ಯಾರೆಲ್ಲ ಈ ಸೋಷಿಯಲ್ ಗೀಳು ಹಚ್ಚಿಕೊಂಡು ವೀಲಿಂಗ್ ಮಾಡುವಂತದ್ದು ಅಥವಾ ಈ ಸಾರ್ವಜನಿಕ ತೊಂದರೆ ಕೊಡುವಂತ ವಿರುದ್ಧ ಈ ಕಾನೂನು ಕ್ರಮ ಸಾರಿರುವಂತದ್ದು. ಈ ಯುವತಿ 22 ವರ್ಷ, ಇವಳು ಬೈಕ್ ವೀಲಿಂಗ್ ಅನ್ನ ಮಾಡ್ತಿರ್ತಾಳೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರ್ತಾಳೆ. ಇವಳಿಗೆ ಪ್ರಜ್ವಲ್ ಅಂತ ಹುಡುಗ ಸಹಕಾರ ಮಾಡ್ತಿರ್ತಾನೆ. ಇಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರಿಬ್ಬರ ಒಂದು ಐಷಾರಾಮಿ ಬೈಕ್ ಕೂಡ ಈಗ ವಶಕ್ಕೆ ಪಡೆದಿರುವಂತದ್ದು. ಹೀಗೆ ಇದನ್ನ ಎಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ನೀಡ್ತಾ ಇದೆ. ಅದರ ಜೊತೆಗೆ ಅಪ್ರಾಪ್ತರಿಗೆ ಬೈಕ್ ಕೊಟ್ಟಂತ ಹಿನ್ನೆಲೆಯಲ್ಲಿ 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ನ್ಯಾಯಾಲಯ ವಿಧಿಸಿದೆ. ಈಗ ಕಾನೂನು ಕ್ರಮರ ಈ ಒಂದು ಹುಬ್ಬಳ್ಳಿಯಲ್ಲಿ ಒಂದು ರೀತಿಯ ಹದಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಯಾರೆಲ್ಲ ಈ ಬೈಕ್ ವೀಲಿಂಗ್ ಮಾಡ್ತಾ ಇದ್ರು ಅಥವಾ ಸೋಷಿಯಲ್ ಮೀಡಿಯಾ ಗೀಳಿಗೆ ಈ ರೀತಿಯಾಗಿ ವಾಹನ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿದಾರೋ ಅವರ ವಿರುದ್ಧ ಈಗ ಈ ರೀತಿ ಕಠಿಣ ಕ್ರಮಗಳು ಆಗ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.